ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಜಮಖಂಡಿ ಬ್ಲಾಕ್ ವತಿಯಿಂದ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ನಗರದ ಬಸವ ಭವನದಲ್ಲಿ ಜರುಗಿತ್ತು. ಇದೇ ಸಂದರ್ಭದಲ್ಲಿ ಜಮಖಂಡಿಯ ಹೃದಯ ಸಾಮ್ರಾಟ ಜನಪ್ರಿಯ ನಾಯಕರಾದ ಆನಂದ ಸಿದ್ದು ನ್ಯಾಮಗೌಡರವರು, ಶ್ರೀಮತಿ ವೀಣಾ ಕಾಶಪ್ಪನವರ್, ನಗರಸಭೆ ಅಧ್ಯಕ್ಷರಾದ ಪರಮಾನಂದ ಗೌರೋಜಿ, ಸಿದ್ದು ಮಿಶಿ, ದಾನೇಶ್ ಘಾಟಗೆ, ಅರ್ಜುನ್ ದಳವಾಯಿ, ರವಿ ಯಡ್ಡಹಳ್ಳಿ, ಮಾದೇವ್ ಪಾಟೀಲ್, ತೌಫಿಕ್ ಫಾರತ್ನಹಳ್ಳಿ, ಮಹೇಶ್ ಕೊಳ್ಳಿ, ಬೀದಿ ಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರಾದ ರಂಗಸ್ವಾಮಿ ಹಾಗೂ ಸರ್ವ ನಗರ ಸಭೆ ಸದಸ್ಯರು ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದ ಜಮಖಂಡಿಯ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡರವರು, ಬಡವರ ಪರವಾಗಿ ಮತ್ತು ವ್ಯಾಪಾರಿಗಳ ಸಮಸ್ಯೆ ಪರವಾಗಿ ಸದಾ ನಿಮ್ಮ ಜೊತೆ ನಿಲ್ಲುತ್ತೇನೆ. ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿದ್ದು, ನಮ್ಮ ಪಕ್ಷ ಬಡವರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ತಂದಿದ್ದು, ಆ ಯೋಜನೆಗಳು ಪ್ರತಿ ಬಡ ಕುಟುಂಬಗಳಿಗೂ ತಲುಪುವಂತೆ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತಾ ಬಂದಿದೆ, ಮಾಡುತ್ತಲೇ ಇದೆ. ನೀವು ಈ ಸಂಘಟನೆ ಮುಖಾಂತರ ಸರ್ಕಾರದಿಂದ ಬರತಕ್ಕಂತಹ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಜಮಖಂಡಿಯ ವ್ಯಾಪಾರಸ್ಥರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕೆಲಸವನ್ನ ನಾನು ಮಾಡುತ್ತೇನೆ. ಆದಷ್ಟು ಬೇಗ ಜಮಖಂಡಿ ನಗರದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಅನುಕೂಲವಾಗುವಂತಹ ಸಿಂಧೂರ್ ಲಕ್ಷ್ಮಣ ಮಾರುಕಟ್ಟೆಯನ್ನು 15 ದಿನಗಳ ಒಳಗೆ ಕಾಂಕ್ರೀಟ್ ಬೆಡ್ ಹಾಕಿಸಿ ಕೊಡುವುದಾಗಿ ಭರವಸೆ ನೀಡಿದ್ರು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ನಿಮ್ಮ ಅಭಿವೃದ್ಧಿಗೆ ಸದಾ ನಾನು ಬದ್ಧನಾಗಿರುತ್ತೇನೆ ಎಂದು ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ಕುರಿತು ಮಾತನಾಡಿದ್ರು. ವರದಿ ಗಜಾನಂದ ಆಲಭಾಳ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ನಾವು ಆಡಳಿತವನ್ನು ನಡೆಸ್ತಾ ಇದ್ದೀವಿ. ನೀವು ಬೀದಿ ಬದಿ ವ್ಯಾಪಾರಸ್ಥರು ಕೂಡ ನೀವು ಬಡವರಾಗಿರೋದ್ರಿಂದ ಹಲವಾರು ಸೌಲಭ್ಯಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಮ ಮನೆ ಬಾಗಿಲು ತಲುಪಿಸುವಂತೆ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಗೃಹಲಕ್ಷ್ಮಿ, ನಾವು ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ನಾವು ಮಾತುಕೊಟ್ಟಿದ್ದೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮನೆಯಲ್ಲಿರುವಂತಹ ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಮುಗಿಸುವಂತ ಕಾರ್ಯವನ್ನು ನಾವು ಮಾಡ್ತಿರ್ತೀವಿ. ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಮತ್ತು ಮೊದಲೇ ಕೆಲಸ ಮಾಡಿದ್ದೇವಪ್ಪ ಅಂತಂದ್ರೆ ನಮ್ಮ ಗೃಹಲಕ್ಷ್ಮಿಗೆ ಆ ಲಕ್ಷ್ಮಿಯನ್ನ ಮುಗಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಅವರ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀವಿ. ಮಹಿಳೆಯರಿಗೆ ಆ ಸ್ತ್ರೀ ಶಕ್ತಿ ಯೋಜನೆ ಮುಖಾಂತರ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತ ಅವಕಾಶ ಬರೀ ನಮ್ಮ ಜಮಖಂಡಿ ತಾಲೂಕು ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮೂಲೆ ಮೂಲೆಗೆ ನೀವೇನಾದ್ರೂ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಉಚಿತವಾಗಿ ಪ್ರಯಾಣ ಮಾಡುವಂತ ಸೌಲಭ್ಯ ಒದಗಿಸಿಕೊಡುವಂತ ಒಂದು